ಕೋಟೆಗೆ ಶತ್ರುಗಳು ನುಗ್ದಾಗ ಗಂಡ ಊಟ ಮಾಡ್ತಾ ಇರ್ತಾನೆ, ಅವನು ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಆ ಒನ್ಕೆನ ಎತ್ತಿ ಹೋರಾಡಿದ ಆ ಒನ್ಕೆ ಒಬ್ಬ ಹುಟ್ಟಿದ ಮಣ್ಣೋ ಇದು. ನಿಂತ್ಕೊಳ್ಳೋಣ, ಈ ಕುಟುಂಬದ ಕಾವಲ್ಗೆ ನಾವೆಲ್ಲರೂ ನಿಂತ್ಕೊಳ್ಳೋಣ. ಅವರೆಲ್ಲರೂ ನಿದ್ದೆ ಮಾಡಬೇಕಾದ್ರೆ ನಾವೆಲ್ಲರೂ ಎಚ್ಚರವಾಗಿರ್ಬೇಕು. ಇಂಥ ಒಳ್ಳೆ ಮನೆಗೆ ನಮ್ಮಂಥ ಒಟ್ಟು ಜನನ್ನ ದೇವ್ರು ಏನಕ್ಕೆ ಕಳಿಸ್ತಾ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಉತ್ತರ ಈಗ ಸಿಕ್ತು. ಯಾವ ಕುಟುಂಬಕ್ಕೋಸ್ಕರ ನನ್ನ ಮಚ್ಚನ ಕೆಳಗಡೆ ಬಿಟ್ನೋ, ಇವತ್ತು ಅದೇ ಕುಟುಂಬಕ್ಕೋಸ್ಕರ ಮತ್ತೆ ಮಚ್ಚನ ಹಿಡಿಬೇಕಾಗತ್ತೆ. ಜಾತ್ರೆ ಮುಗಿಯಕ್ಕಿನ್ನೂ 4 ದಿನ ಇದೆ. ಯಾವನು ಯಾವ ರೂಪದಲ್ಲಿ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು. ಹುಷಾರು. ಕರೆಂಟ್ ವೈರ್ನ ಮುಟ್ಟಕ್ ಮುಂಚೆ ಅದರಲ್ಲಿ ಕರೆಂಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇನ್ನೊಬ್ಬನ ಮುಟ್ಟಕ್ ಮುಂಚೆ ಅವರಿಂದ ಯಾರಿದಾನೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ನಾನು ಮೀಸೆ ತಿರುವಕ್ ಮುಂಚೆ ನೀವುಗಳು ಗಾಡಿ ತಿರುಗಿಸ್ಕೊಂಡು ಓಡೋದ್ರೆ ಸರಿ. ಒಂದು ಸಲಿ ಮೀಸೆ ತಿರುವುದನ್ನ ನಿಮ್ಮ ಚಟ್ಟಿಗೆ ಬೆಂಕಿ ಕನ್ಫರ್ಮ್. ಅಣ್ಣ, ಆಳುಗಳನ್ನು ಒಡಿಯಾಗ್ಬೇಕಂತ ಆಸೆ ಪಡ್ತಿರಲ್ಲಣ್ಣ, ನೀವೇ ನಮ್ಮ ಪಾಲಿಗೆ ದೇವ್ರಣ್ಣ. ದುಡಿಮೆನೆ ದೇವರು, ಯಾರು ದೇವ್ರಲ್ಲ. ನೋಡೋ, 4 ಜನಗಳ ಮುಂದೆ ನಾವು ಚೆನ್ನಾಗಿರ್ಬೇಕು ಅನ್ಕೊಳ್ಳೋದು ತಪ್ಪಲ್ಲ, ಆದ್ರೆ ನಾವು ಮಾತ್ರ ಚೆನ್ನಾಗಿರ್ಬೇಕು ಅನ್ಕೊಳ್ಳೋದು ತಪ್ಪು. ತೋಳಲ್ಲಿ ತಾಕತ್ತಿರೋರ್ಗೂ ದುಡಿ, ನಮ್ದವ್ರಿಗೆ ತೋಳ್ಕೊಡು. ಇಲ್ಲೇ ಸ್ವರ್ಗ ಕಾಣ್ಬೋದು. ಹೋಗು. ಅಲ್ಲ, ನಮ್ಗೆ ಗೊತ್ತಿಲ್ಲದೆ ಯಾವಾಗ ರಿಜಿಸ್ಟರ್ ಮಾಡಿಸ್ದೆ? ಕರಿಯೋಕ್ಕೂ ಮುಂಚೆನೆ ಬಂದು ಕೆಲಸ ಮಾಡ್ತಿದ್ದ. ಅವನು ಕೂಡ ಕೇಳಿ ಕೇಳಿ ಕೊಡ್ಬೇಕಾ? ನಮ್ ಜೊತೆಲಿರೋನ ನಾವ್ ಚೆನ್ನಾಗಿ ನೋಡ್ಕೊಡ್ರೆ ಮೇಲ್ಗಡೆ ಇರೋ ನಮ್ಮನ್ ಚೆನ್ನಾಗಿ ನೋಡ್ಕೊಳ್ತಾನೆ. ಈ ಭೂಮಿ ಮೇಲೆ ಬಂದಿರೋದು ಆ ಬ್ರಹ್ಮನ್ ಲೆಕ್ಕ, ಇಲ್ಲಿಂದ ಹೋಗೋದು ಆ ಯಮನ್ ಲೆಕ್ಕ. ನೀನ್ ಇಲ್ಲಿಗೆ ಬಂದಿರೋದು ಹೋಗೋದು ಈ ಗಜೇಂದ್ರನ್ ಲೆಕ್ಕ. ಅರ್ಥ ಆಗ್ಲಿಲ್ವಾ? ನೀನವ್ರನ್ನ ಅಟ್ಟಿಸ್ಕೊಂಡು ಇಲ್ಲಿವರೆಗೂ ಬಂದಿಲ್ಲ. ನನ್ನ ತಂದಿರೇ ನಿನ್ನ ಆಟ ಆಡಿಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. ನೀವು 5 ಜನ, ನನ್ನ ಹಿಂದೆ 50 ಜನ. ನನ್ನ ಗ್ಯಾಂಗ್ ನೋಡಿ ನಿನ್ನ ಗುಂಡಿಗೆ ಡರ್ ಆಗ್ಬಿಟ್ಟಿರ್ಬೇಕಲ್ಲ. ಓಲ್ಡ್ ಮ್ಯಾನ್, ನೀನ್ ಧಮ್ಕಿ ಹಾಕಿದ ತಕ್ಷಣ ಡರ್ ಆಗಕ್ಕೆ ಇವನು ಡಮ್ಮಿ ಪೀಸಲ್ಲ ಕಣ. ದಾಯಾದಿಗಳ ದಂಡೆ ಇರ್ಲಿ, ಹುಲಿಗಳ ಹಿಂದೆ ಬರ್ಲಿ, ಒಬ್ಬಂಟಿಯಾಗಿ ಆ ಕಾಡಿ ಕಿಳಿಯೋ ಒಂಟಿ ಸಲಗ ಕಣ ನಮ್ಮಣ್ಣ. ಏಯ್, ನನ್ನ ತಮ್ದಿರು ಹುಲಿಗಳಿದ್ದಂಗೆ, ಬಿಟ್ರೆ ಇಲ್ಲೇ ಬಗದ್ ತಿನ್ಕೊಂಡ್ಬಿಡ್ತಾರೆ. ಸಾವು ಹೇಗಿರುತ್ತೆ ಅಂತ ಈಗ ಗೊತ್ತಾಯ್ತಾ? ಇನ್ನು ಮೇಲೆ ಎಲ್ಲ ಬಿಟ್ಟು ನಿಯತ್ತಾಗಿ ಬದುಕೋದಾದ್ರೆ ಬದುಕು. ಆಗ್ಲಿಲ್ಲ ಈ ಊರ್ನೇ ಬಿಟ್ಟು ಹೊಟ್ಟೋಗು. ಇಲ್ಲ ಅಂದ್ರೆ ಇಲ್ಲೇ ಜೀವಂತ ಹೆಣಾಗೋಗ್ತೀಯ. ಇವತ್ತಿನವರೆಗೂ ನನ್ನ ಜೀವನದಲ್ಲಿ ಬರೀ ಹೊಡೆಯೋದು ಬಡಿಯೋದನ್ನೇ ಮಾಡ್ಕೊಂಡಿದ್ವಿ. ಆದ್ರೆ ಇವತ್ತಿನವರೆಗೂ ನಾನು ಯಾರಿಗೂ ಮೋಸ ಮಾಡಿಲ್ಲ. ಗೊತ್ತೋ ಗೊತ್ತಿಲ್ದೇನೋ ನನ್ನಿಂದ ನಿನ್ನ ಮೋಸ ಆಗಿದೆ. ಇವತ್ತೊಂದು ಮಾತು ಹೇಳ್ತೀನಿ, ನಿನ್ನ ಮನಸ್ಸಲ್ಲಿ ನನ್ನ ಹೇಗೆ ಅನ್ಕೊಂಡಿದ್ದೋ ಇನ್ಮೇಲೆ ಹಾಗೆ ಇರ್ತೀನಿ. ನನ್ನ ಒಪ್ಕೊಳ್ಳೋದು ಬಿಡೋದು ನಿನಗೆ ಸೇರಿದು. ನಿನ್ನೆರಡು ಕೈಗಳನ್ನ ಹಿಡ್ಕೊಂಡು ಎಗ್ಗರ್ಸೆದೆಗೆ ಒದ್ದೆ ಅಂತ ಅನ್ಕೋ. ನಿನ್ನ ಕೈ ನನ್ನ ಕೈಲೇ ಇರುತ್ತೆ. ನಿನ್ನ ಬಾಡಿ ಎಲ್ಲಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು. ನಿನಗೆ ನಿನ್ನ ತಾಯಿ ಕೈ ರುಚಿ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ರುಚಿ ನೀನು ಮರ್ತಿಲ್ಲ ಅಂತ ಕಾಣಿಸುತ್ತೆ. ಒಂದೇ ಒಂದು ಹೊಡೆತ ಎದೆ ಮೂಳೆ ಪುಡಿ ಆಗೋಗುತ್ತೆ. ಈ ಕಾಲ್ನ 4 ತುಂಡು ಮಾಡಿ ಬಿಸಾಕಿದ್ರೆ ಚೇರ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ತಿದ್ ನೀನು ವೀಲ್ ಚೇರ್ ಮೇಲೆ ಕೂತ್ಕೋಬೇಕಾಗತ್ತೆ. ಬರ್ತೀನಿ ನೋಡಿ, ಬಿಟ್ಬಿಟ್ಟು ಬರ್ತೀನಿ. ನಿನ್ನಿಂದಾಗಿ ನಾನು ನಮ್ಮೂರನ್ನ ಬಿಟ್ಟು ಈ ಊರಿಗೆ ಬಂದೆ. ನೀನು ಇಲ್ಲಿಗೂ ಬಂದಿದೀಯಾ. ನೀನು ಎಲ್ಲಿರಲ್ಲ ಅಂತ ಹೇಳು, ನಾನು ಅಲ್ಲಿಗೆ ಹೊರಟೋಗ್ತೀನಿ. ಕರ್ನಾಟಕದ ಎಲ್ಲ ಕಡೆನೂ ಇರ್ತೀನಿ. ಬೇರೆ ಸ್ಟೇಟ್ಸ್ ಕಡೆ ಹೋಗೋ ಐಡಿಯಾ ಏನಾದರೂ ಇದೆಯಾ? ಸರಿ, ಹಾಗಾದ್ರೆ ಚಲೋ. ನಾನು ತಿಂಡಿಯ ಎಲ್ಲೋ ಊಟ, ಎಲ್ಲೋ ನಿದ್ದೆ, ಎಲ್ಲೋ ಕುಡ್ತಾ ಅಂತ ಅಡ್ಡಾದಿಡ್ಡಿಯಾಗಿ ಬೆಳೆದ್ಬಿಟ್ಟಿದ್ವಿ. ನಿಮ್ಮ ಫ್ಯಾಮಿಲಿ ನೋಡಿದಾಗ ಸಂಸಾರ ಅಂದರೆ ಇಷ್ಟೊಂದು ಖುಷಿಯಾಗಿರುತ್ತೆ ಅಂತ ನಂಗೆ ಈಗ ಅನಿಸ್ತಾ ಇದೆ. ನಾನು ನಿನಗೋಸ್ಕರ ಬದಲಾಗಿ ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು.
ನಿನಗೋಸ್ಕರ ನಿಮ್ಮ ಫ್ಯಾಮಿಲಿಯವ್ರಿಗೋಸ್ಕರ ನಾನು ಹೇಗಿರಬೇಕು ಅಂತ ಅನ್ಕೊಂಡಿದ್ದೀರೋ ನಾನು ಇನ್ಮೇಲೆ ಹಾಗೇ ಇರ್ತೀನಿ. ದಾಡಿ ಇದ್ದಾಗ ಮುದ್ದಾಗಿ ಕಾಣ್ತಾ ಇದ್ರಿ, ಆದ್ರೆ ದಾಡಿ ತೆಗೆದ್ಮೇಲೆ ಇನ್ನೂ ಮುದ್ದಾಗಿ ಕಾಣ್ತಾ ಇದ್ದೀರಾ. ನಮ್ಮಗಳಿಗೆ ಅನ್ನ ಆಗ್ದೋರು ನಮ್ಮಮ್ಮ. ಸಂಸ್ಕಾರ ಕಲಿಸ್ಕೊಟ್ಟೋರು ಅಪ್ಪ. ನನಗೆ ಈ ಕುಟುಂಬ ಇವೆರಡನ್ನೂ ಮಾಡಿದೆ. ಆಗ್ಲೂ ಅದೇ ಮಾತು, ಈಗ್ಲೂ ಅದೇ ಮಾತು. ಇದು ನನ್ನ ಕುಟುಂಬ. ನಿನಗ್ ತಾಕತ್ತಿದ್ರೆ ನನ್ನ ದಾಟಿ ಮುಟ್ಟ ನೋಡೋಣ. ನಮ್ಮನ್ನ ಫೇಸ್ ಮಾಡ್ಬೇಕು ಅಂತಂದ್ರೆ ಗುಂಡಿಗೆಯಲ್ಲಿ ದಮ್ ಇರ್ಬೇಕು. ನಮ್ ಹೊಡೆತ ತಡ್ಕೋಬೇಕು ಅಂತಂದ್ರೆ ಮೈಯಲ್ಲಿ ಶಕ್ತಿ ಇರ್ಬೇಕು. ಮಟನ್ ಊಟ ಮಾಡಿದ್ರೆ ಮೈ ಒಳ್ಳೆ ಶಕ್ತಿ ಬರುತ್ತೆ. ನಿನ್ನ ನೋಡಿದ್ರೆ ಯಾಕೋ ತುಂಬಾ ವೀಕ್ ಆಗಿ ಕಾಣಿಸ್ತಾ ಇದೆಯಾ ಅಲ್ಲ? ಚಲ್ವಾ, ಅಣ್ಣ ಇವನ್ಗೆ ಇನ್ನೊಂದ್ ರೌಂಡ್ ಊಟ ಹಾಕೋ. ಇನ್ನು ಮೇಲೆ ಯಾರನ್ನಾದ್ರೂ ಈ ಕಡೆ ನೋಡಿದ್ರೆ ನಿಮ್ಗಳ ತಿಥಿ ಊಟನ ಬೇರೆಯವ್ರಿಗೆ ಹಾಕಿಸ್ಬೇಕಾಗುತ್ತೆ. ನಾನು ಅಧಿಕಾರದ ಆಸೆಯಿಂದ ಬಂದಿಲ್ಲ. ಅಧಿಕಾರನೇ ಆಸೆ ಪಟ್ಟು ನನ್ನ ಇಲ್ಲಿ ಕರೆಸ್ಕೊಂಡಿದೆ. ಸರ್ಕಾರಕ್ಕೆ ಮೋಸ ಆದ್ರೂ ನಡೆಯುತ್ತೆ, ಆದ್ರೆ ಅನ್ನ ಹಾಕೋ ರೈತನ ಮೋಸ ಆದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಇನ್ನು ಮುಂದೆ ಅಧಿಕಾರನೂ ನಂದೇನೆ, ಆಜ್ಞೆನೂ ನಂದೇನೆ. ನಿಮ್ಮ ಹತ್ರ ಫೋನ್ ಇದೆಯಾ? ಇದೆ. ನೆಟ್ವರ್ಕು ಇದೇ ಕಂದ. ಅಪ್ಪ, ಗದ್ದೆದ ತಮ್ಮಂದರು ನನ್ ಕಿಡ್ನಾಪ್ ಮಾಡಿದಾರಪ್ಪ. ಇವ್ರು ನಾನು ಸಾಯಿಸ್ಬಿಡ್ತಾರಪ್ಪ. ಬೇಗ ಕಾಪಾಡಪ್ಪ. ನೀನು ನಮ್ಮ 30 ಲಾರಿ ಎತ್ತಿದೆ, ನಾನು ನಿಂದೊಂದೇ ಒಂದು ಕಾರ್ ಎತ್ತಿದೆ. ಅದ್ರೊಳಗೆ ನೋಡಿದ್ರೆ ನಿನ್ನ ಮುದ್ದಿನ ಮಗ ಇದ್ದ. ಎಷ್ಟೆತ್ತೀವಿ ಅನ್ನೋದು ಮುಖ್ಯ ಅಲ್ಲ, ಏನೆತ್ತೀವಿ ಅನ್ನೋದು ಮುಖ್ಯ. ಪಟ್ಟಕ್ಕೆ ಆಸೆ ಪಟ್ಟು ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋ ಆಸೆ ನನಗಿಲ್ಲ. ಅಧಿಕಾರ ಅನ್ನೋದು ಇವತ್ತೊಬ್ಬರ ಹತ್ರ ಇದ್ರೆ ನಾಳೆ ಇನ್ನೊಬ್ಬರ ಹತ್ರ ಇರುತ್ತೆ. ಜನಗಳಿಗೆ ಒಳ್ಳೇದನ್ನು ಮಾಡೋದಕ್ಕೋಸ್ಕರ ಆ ಕುರ್ಚಿ ಮೇಲೆ ಕೂರ್ತಾ ಇದ್ದೀನಿ. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಆ ಶ್ರೀನಿವಾಸ್ ಒಡೆಯರ್ ಕುಟುಂಬದ ತಂಟೆಗೆ ಏನಾದ್ರು ಬಂದ್ರೆ ನಿನ್ ಬಗ್ಗೆ ತಿಳ್ಕೊಳಕ್ಕೆ ನಾನಿರ್ತೀನಿ. ನನ್ನ ಬಗ್ಗೆ ತಿಳ್ಕೊಳಕ್ಕೆ ನೀನೇ ಇರಲ್ಲ. 2 ಸಲ ಸ್ಕೆಚ್ ಮಿಸ್ ಆದಾಗ್ಲೇ ಅನ್ಕೊಂಡೆ ಆ ಕುಟುಂಬಕ್ಕೆ ಯಾವುದೋ ಮತ ತುಂಬಿರೋ ಆನೆ ಅಡ್ಡ ಬಂದು ನಿಂತಿದೆ ಅಂತ. ನಿನಗೂ ಆ ಒಡೆಯರ್ ಕುಟುಂಬಕ್ಕೂ ಏನ್ ದ್ವೇಷ ಇದೆಯೋ ನನಗೆ ಗೊತ್ತಿಲ್ಲ. ಅದೇನೇ ದ್ವೇಷ ಇರಲಿ, ಇವತ್ತೇ ಈ ಕ್ಷಣನೇ ಮರ್ತ್ಬಿಡು. ಮರ್ತು ಬಿಡ್ಬೇಕಾ? ಹಣ, ಆಸ್ತಿ, ಹೆಣ್ಣು, ಕೀರ್ತಿಗೋಸ್ಕರನೇ ಬದುಕಿರೋರ್ನ ನೋಡಿರ್ತೀಯ. ಆದ್ರೆ ಬರೀ ಸೇಡು ತೀರ್ಸ್ಕೊಳ್ಳೋಕ್ಕೋಸ್ಕರನೇ ಬದುಕಿರೋರ್ನ ನೋಡಿದೀಯ. ನನ್ನ ತಮ್ದಿರು ನಿನ್ನ ಹತ್ರ ನನ್ನ ಬಗ್ಗೆ ಏನು ಹೇಳಿದಾರೋ ನಂಗೆ ಗೊತ್ತಿಲ್ಲ. ನನಗೆ ಯಾವುದು ತಪ್ಪು ಅನ್ಸಿದ್ರೆ ಯಾರು ಏನು ಎಲ್ಲಿ ಅಂತ ನೋಡಲ್ಲ, ಒಬ್ಬೊಬ್ಬರನ್ನು ಕಡ್ದಾಕ್ಬಿಡ್ತೀನಿ. ನನ್ನ ತುಳಿಬೇಕು, ಒಸ್ಕಾಕ್ಬೇಕು ಅಂತ ಬಹಳ ಜನ ನನ್ನ ಬೆನ್ನಿಂದ್ಗಡೆ ಕತ್ತಿ ಮಸಿತಾನೆ ಇರ್ತಾರೆ. ಅವ್ರಿಗೆ ನಾನೇನು ಅಂತ ಯಾವಾಗ್ಲೂ ತೋರಿಸ್ತಾನೆ ಇರ್ತೀನಿ. ಇದೇ ನನ್ನ ಜೀವನ. ಹಣೆ ಬರಾನ ಏನೋ, ನಿನ್ನ ನಾನು ಇಷ್ಟಪಟ್ಟೆ. ನಾನಿರೋವರೆಗೂ ನಿನಗೊಂದು ಕಡ್ಡಿನೂ ಸೋಕ್ದೇ ಇರೋ ರೀತಿ ನೋಡ್ಕೊಳ್ತೀನಿ. ಗಜೇಂದ್ರ ಇನ್ನು ಮೇಲೆ ಒಡೆಯರ್ ಕುಟುಂಬದ ಜವಾಬ್ದಾರಿ ನಂದ. ನಿನಗೆ ತಾಕತ್ತಿದ್ರೆ ನನ್ನ ದಾಟಿ ಮುಟ್ಟೋಣ. ಮದುವೆ. ಹ್ಞೂ ಅಣ್ಣ, ನನ್ನ ಮುಖದಲ್ಲಿ ಒಂಥರ ಕಳೆ ಬಂದಿದೆ ಅಲ್ವಾ ಅಣ್ಣ? ಕರೆಕ್ಟ್. ಮದುವೆ ಅಂದ ತಕ್ಷಣ ಎಲ್ಲರೂ ಮುಖದಲ್ಲೂ ಕಳೆ ಇರುತ್ತೆ. ಆದ್ರೆ ಜೀವನಕ್ಕೆ ಮದುವೆ ಒಂದು ಕಳೆ ಇದ್ದಾಗೆ. ಆ ಕಳೆ ಇದ್ರೆ
ಭೂಮಿ ಮೇಲೆ ಒಂದೇ ಒಂದು ಬೆಳೆನೂ ಬೆಳೆಯಕ್ಕಾಗಲ್ಲ. ಅರ್ಥ ಮಾಡ್ಕೋ. ಒಂಟಿ ಆಗಿದ್ಯಾ, ಹಾಗೆ ಇದ್ಬಿಡು. ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಅದೇ ಮದುವೆ ಆಯ್ತು ಅಂತ ಇಟ್ಕೋ, ಎಲ್ಲಿದ್ಯಾ ಅಂತ ಫೋನು, ಯಾವಾಗ ಬರ್ತೀಯ ಅಂತ ಫೋನು. ಪಕ್ಕದ ಮನೆಯೊಳಗೆ ಚಿನ್ನ ತಗೊಂಡ್ರೆ ನನಗೆ ಯಾಕೆ ಚಿನ್ನ ತಂದಿಲ್ಲ ಅಂತ ಮನೇಲಿ ಗಲಾಟಿ. ಎದುರುಗಡೆ ಮನೆಯೊಳಗೆ ಸೀರೆ ತಗೊಂಡ್ರೆ ನನಗೆ ಯಾಕೆ ಹೊಸ ಸೀರೆ ತಂದಿಲ್ಲ ಅಂತ ಮನೇಲಿ ರಂಪಾಟ. ಲೇಯ್, ಈ ಹೆಂಡ್ತಿರೋ ಅರ್ಧಂಗಿ ಎಲ್ಲ ಕಣೋ ಗಂಡನ ಅಂಗಿ ಅರಿಯೋರು. ಅನ್ನ ತಿಂದು ತೊಳೆದ ಕೈ ಆರಷ್ಟರಲ್ಲಿ ಸಂಬಂಧಗಳು ಮರೆಯೋ ಜನ ಇರೋ ಈ ಕಾಲದಲ್ಲಿ ನಮ್ಮ ಕುಟುಂಬಕ್ಕೋಸ್ಕರ ಅಷ್ಟೊಂದು ಕಷ್ಟ ಯಾಕಪ್ಪ ಪಟ್ಟೆ? ಒಂದು ಮಾತು ಹೇಳ್ಬೋದಿತ್ತಲ್ಲ. ತನಗೆ ಕಷ್ಟ ಅಂತ ಬಂದಾಗ ದೇವ್ರಿಗೆ ಕೈ ಮುಗಿಬೇಕು, ತನ್ನವ್ರಿಗೆ ಕಷ್ಟ ಅಂತ ಬಂದಾಗ ಕೈ ಇಡಬೇಕು ಅಂತ ನಂಬಿರೋ ನಾನು. ಖುಷಿನ ತನ್ನ ಜೊತೆಲಿರೋರೆಲ್ರಿಗೂ ಹಂಚ್ಬೇಕು, ಸಮಸ್ಯೆನ ಒಬ್ಬನೇ ನಿಂತು ಎದುರಿಸ್ಬೇಕು. ಜೈಕಾರ ಹಾಕ್ಸ್ಕೊಳ್ಳೋರೆಲ್ಲ ಒಡೆಯ ಅಲ್ಲ, 4 ಜನದ ಬಗ್ಗೆ ಯೋಚನೆ ಮಾಡೋನೇ ಒಡೆಯ. ಅದನ್ನ ನಿನ್ನ ನೋಡಿದ್ರೆ ನಿಜ ಅನ್ಸುತ್ತೆ. ನನಗೆ ನನ್ನ ಮಗಳೇ ನನ್ನ ಪ್ರಪಂಚ. ಇವತ್ತಿಂದ ನಮ್ಮ ಕುಟುಂಬಕ್ಕೆ ನೀನೇ ಒಡೆಯ. ಏನು ಅನ್ಕೊಂಡಿದ್ಯಾ ನನ್ನ? ನಾನು ಟ್ರೈನ್ ಟ್ರ್ಯಾಕಲ್ಲಿ ಎಣ್ಣೆ ಹೊಡ್ಕೊಂಡು ಕೂತಿದ್ರೆ ಟ್ರೈನ್ ಡ್ರೈವರೇ ಬಂದು ಅಣ್ಣ ಸೈಡ್ಸ್ಗೆ ಏನಾರು ಬೇಕಂತ ಕೇಳ್ಬಿಟ್ಟು ಸೈಡ್ ಟ್ರ್ಯಾಕಲ್ಲಿ ಟ್ರೈನ್ ಓಡಿಸ್ಕೊಂಡು ಹೋಗ್ಬಿಡ್ತಾರೆ. ನನಗೆ 6 ಹೊತ್ತು ವಾರ್ನ್ ಮಾಡ್ತೀಯಾ? ಮರಾಚ ಇಳಿಯ ಕೆಳಗೆ ಇಳಿಯೋ. ಎದುರ್ಕೊಂಡ್ಬಿಟ್ಟ ಪುಕ್ಲ. ಏನಮ್ಮ ಗುರಾಯಿಸ್ತಾ ಇದ್ಯಾ? ಹುಡುಗರು ಅಂದ್ರೆ ಅಷ್ಟೊಂದು ಕೇಳೋಣಮ್ಮ. ನೋಡು, ಫುಲ್ಲು ಕುಡ್ದು ಉಗಿದಿದ್ದೀನಿ, ಮನೆಗೆ ಹೋದ್ರೆ ವಾಸನೆ ಬರುತ್ತೆ, ಮನೆಗೆ ಸೇರಿಸಲ್ಲ. ಮಂಡಿ ಕಾಲು ಹಾಕೊಂಡು ದೇವರೇ ತಪ್ಪಾಯ್ತು ಅಂತ ಸರ್ಗಳ ಕೇಳಲು